ಹಚ್ಚೋವಂಥ ಈಳಿಗೆ ಮನೆ. ಇದ್ರಲ್ಲಿ ನಾನು ಇವತ್ತು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಚ್ತಾ ಇದ್ದೀನಿ. ಇವತ್ತಿನ ರೆಸಿಪಿ ಮಿಕ್ಸ್ ಸೊಪ್ಪಿನ ಸಾರು. ಅದಕ್ಕೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊತಾ ಇದ್ದೀನಿ, ಅಂದರೆ ನಾನೆಲ್ಲ ಸೊಪ್ಪು ಕಿತ್ಕೊತಾ ಇದ್ದೀನಿ. ಇವತ್ತಿನ ಸ್ಪೆಷಾಲಿಟಿ ಏನು ಅಂದರೆ, ನಾನು ನಮ್ಮ ಮನೆಯಲ್ಲೇ ಬೆಳೆದಿರೋ ಸೊಪ್ಪನ್ನೆಲ್ಲ ಯೂಸ್ ಮಾಡ್ತಾ ಇದ್ದೀನಿ. ಈಗ ಇದನ್ನು ಒದ್ರುಕೊಂಡು ತೊಳೆದು ಸೋಸ್ಕೊಂಡ್ರೆ ಮಿಕ್ಸ್ ಸೊಪ್ಪಿನ ಸಾರು ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಈಗ ಸೊಪ್ಪನ್ನೆಲ್ಲ ತೊಳ್ಕೊತಾ ಇದ್ದೀನಿ. ತೊಳ್ಕೊಂಡಾಯ್ತು. ಹೀರೆ ಸೊಪ್ಪು ತೊಳ್ಕೊತೀನಿ. ಬೇರಲ್ಲಿ ತುಂಬ ಮಣ್ಣು ಸೇರ್ಕೊಂಡಿರೋದ್ರಿಂದ ಇಲ್ಲಿ ಕ್ಲೀನ್ ಮಾಡ್ತೀನಿ. ಆಮೇಲೆ ಮನೆಗೆ ಹೋಗಿ ನೀಟಾಗಿ ಎಲ್ಲ ಸೊಪ್ಪನ್ನೆಲ್ಲ ಕ್ಲೀನ್ ಮಾಡ್ಕೊತೀನಿ. ಕೊತ್ತಂಬರಿ ಸೊಪ್ಪು ಕಿತ್ಕೊಳ್ಳೋದನ್ನ ಮರ್ತೋಗ್ಬಿಟ್ಟಿದೆ. ಈಗ ಕೊತ್ತಂಬರಿ ಸೊಪ್ಪನ್ನ ಕಿತ್ಕೊತೀನಿ. ಮೊಸಪ್ಪಿನ ಸಾರು ಮಾಡೋಕ್ಕೆ ಶುರು ಮಾಡ್ತೀನಿ. ಮೊದಲು ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹೇಳ್ತೀನಿ. ಇಲ್ಲಿ ನಾನು ಸೊಪ್ಪು ಕಿತ್ಕೊಂಡಾಗ ಅದನ್ನೆಲ್ಲ ತೊಳೆದು ಈಗ ನೀಟಾಗಿ ಇಟ್ಟಿದ್ದೀನಿ. ಮತ್ತು ಇಲ್ಲಿ ತೊಗರಿ ಬೇಳೆನ ಸ್ವಲ್ಪ ನೆನೆಸಿಟ್ಕೊಂಡಿದ್ದೀನಿ, ಅವಾಗ ಬೇಯಿಸೋವಾಗ ಈಸಿಯಾಗಿ ಬೆಂದೋಗುತ್ತೆ ಅಂತ. ಇಲ್ಲಿ ತೆಂಗಿನಕಾಯಿ ಇಟ್ಕೊಂಡಿದ್ದೀನಿ, 7-8 ಮೆಣಸಿನ್ಕಾಯಿ, 1 ಈರುಳ್ಳಿ, 2 ಟೊಮೆಟೊ, 1 ಸ್ಪೂನ್ ಜೀರಿಗೆ ಮತ್ತು 7-8 ಗಾರ್ಲಿಕ್ ಇಟ್ಕೊಂಡಿದ್ದೀನಿ. ಈಗ ಪಾತ್ರೆಗೆ ಒಂಚೂರು ನೀರು ಹಾಕೋತೀನಿ. ಅದಕ್ಕಿಂತ ಮುಂಚೆ ಗ್ಯಾಸ್ ಹಚ್ಕೋತೀನಿ. ಈಗ ಈ ನೀರು ಕುದಿ ಹತ್ತೋ ಅಷ್ಟರಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ ಕುದಿ ಹತ್ತಾದ್ಮೇಲೆ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಹಾಕೋತೀನಿ. ಹಚ್ಬೋದು, ಯಾಕಂದರೆ ಅದು ಒಂದು ಸೈಡ್ ನಿಂತಿರುತ್ತೆ. ಹಿಂಗೆ ತೊಗೊಂಡು ಜಸ್ಟ್ ಹಿಂಗೆ ಮಾಡಿದ್ರೆ ಸಾಕು, ಹಚ್ಚಿಬಿಡುತ್ತೆ. ಈಸಿ ವೇ. ಈಗ ನೀರು ಕುದಿ ಹತ್ತಿದೆ. ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಒಂದೊಂದಾಗಿ ಹಾಕೋತೀನಿ. ಈಗ ಮೊದಲಿಗೆ ನೆನೆಸಿರೋ ತೊಗರಿ ಬೇಳೆನ ಹಾಕೋತೀನಿ. ಇದಕ್ಕೆ ಸಾರಿನ ಪುಡಿ ಬಳಸಿಲ್ಲ. ಸಾರಿನ ಪುಡಿ ಇಲ್ದಂಗೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಈ ಥರನೂ ಟ್ರೈ ಮಾಡ್ಬೋದು. ಈಗ ಸೊಪ್ಪೆಲ್ಲ ಬೆಂದಿದೆ. ಈಗ ಇದನ್ನ ರುಬ್ಕೋತೀನಿ. ಈಗ ತೆಂಗಿನಕಾಯಿ ಹಾಕೋತೀನಿ. ಇವತ್ತು ಹ್ಯಾಂಡ್ ಬ್ಲೆಂಡರ್ ಯೂಸ್ ಮಾಡ್ತಾ ಇದ್ದೀನಿ ರುಬ್ಕೊಳ್ಳೋಕ್ಕೆ. ಈಸಿಯಾಗಿ ಮಾಡ್ಬಿಡ್ಬೋದು, ಮಿಕ್ಸಿನೇ ಬೇಡ. ಹುಷಾರಾಗಿ ಮಾಡಬೇಕು, ಇಲ್ಲಾಂದರೆ ಸ್ಕ್ರ್ಯಾಚಸ್ ಆಗ್ಬಿಡುತ್ತೆ, ಇಲ್ಲಾಂದರೆ ಕ್ರ್ಯಾಕ್ ಹೋದ್ರೂ ಆಗ್ಬೋದು ಮಡಿಕೆ. ಈಗ ರುಬ್ಬಾಯಿತು. ಬೇಯೋ ಅಷ್ಟರಲ್ಲಿ ಒಗ್ಗರಣೆ ಹಾಕೋತೀನಿ. ಇದೊಂಚೂರು ಇದು ಕಾಯೋದು ಬಿಡಿ. ಇದಾಗೆ ಹಾಕೋತೀನಿ.
ಒಗ್ಗರಣೆ ಆಯಿತು, ಸಾರಿಗೆ ಹಾಕೋತೀನಿ ಈಗ. ಈಗ ಸಾರು ರೆಡಿ ಆಯಿತು. ಇದನ್ನು ಸ್ವಲ್ಪ ಕುದಿ ಹತ್ತಿದ್ರೆ ಸಾರು ರೆಡಿ ಆಗುತ್ತೆ. ಈಗ ಅನ್ನನೂ ರೆಡಿ ಆಗಿದೆ, ಸರ್ವ್ ಮಾಡೋದೊಂದೇ ಬಾಕಿ. ಸಾರು ಕುದಿ ಹತ್ತಾಯಿತು, ಈಗ ಸಾರು ರೆಡಿ ಆಯಿತು. ನಾನಿಲ್ಲಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಈಗ ಸಾರನ್ನ ಹಾಕ್ಕೊಳ್ತೀನಿ. ಸಾರು ಮತ್ತು ಅನ್ನಕ್ಕೆ ತುಪ್ಪ ಹಾಕೊಂಡು ತಿಂದರೆ ತುಂಬ ಸಖತ್ತಾಗಿರುತ್ತೆ. ರುಚಿಯಾದ ಅನ್ನ ಮತ್ತು ಸಾರು ರೆಡಿ ಆಯಿತು. ಘಮ ಘಮ ಅಂತ ಇದೆ. ಊಟದ ಟೈಮ್ ಹೆಂಗಿದ್ರು ಆಯಿತು. ಈಗ ಹೋಗಿ ತಿಂತೀನಿ. ಅಂಟಿಲ್ ದೆನ್ ಬೈ ಬಾಯ್.